ನಮ್ ಗ್ರೂಪ್ ಅಲ್ಲಿ ಯಾರೋ ಮದ್ವೆನೇ ಆಗಲ್ಲ ಅಂತ ಹೇಳ್ತಾ ಇದ್ರು. ಹೌದು ಕಣೆ, ಫುಡ್ ಪ್ರಾಡಕ್ಟ್ ವೆಂಚರ್ ಇಡೀ ದೇಶಕ್ಕೆ ತಲುಪಿಸ್ತೀನಿ ಅಂತಿದ್ದೋಳು ಇದಕ್ಕಿದ್ದಂಗೆ ಮದ್ವೆ ಅಂತ ಶಾಕ್ ಕೊಟ್ರೆ ನಾವ್ ಹೇಗೆ ಪ್ರಿಪೇರ್ ಆಗೋದು? ಓ ಅಕ್ಕ, ಗುಡ್ ನ್ಯೂಸ್ ಅಂತೆ. ಸ್ವೀಟೇ ಕೊಡ್ಲಿಲ್ಲ. ನೀವ್ ಆಚೆ ಹೋದ್ರೆ ರೆಡಿ ಇದೆ, ಹೋಗ್ ತಿನ್ಬೋದು. ನಂಗೆ ಸ್ವೀಟ್. ಮತ್ತಿನ್ ಯಾಕೆ ಇಲ್ಲೇ ಇದ್ದೀರಾ? ಕೆಳಗಡೆ ಹೋಗ್ತೀನಿ, ನನ್ ಭಕ್ತಿ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ಓ ಅದಕ್ಕೆ ನದಿ ಡಿಸ್ಕಷನ್ ಈ ಟೈಮಲ್ಲಿ ಇರ್ಬೇಕಾದ್ದೆ. ಬನ್ನಿ ಬನ್ನಿ. ಒಡವೆ ಗಿಡವೆ ಎಲ್ಲ ಚೆನ್ನಾಗೇ ಇದೆ. ಅದೇನದು ಬೊಟ್ಟು? ಹ? ಏನದ್ಕೆ ಹೇಗ್ ಮಾಡಿದ್ರಿ? ಭಕ್ತಿ, ನಾನ್ ಹೇಳಿದ್ರೆ ನೀನ್ ಅಳ್ತಿಯಲ್ಲ ಅನ್ನೋದೇ ನನ್ನ ಯೋಚನೆ. ಜೊತೆಗೆ ನೀನ್ ಹಾಕೊಂಡಿರೋ ಈ ಕಾಸ್ಟ್ಲಿ ಒಡವೆ, ಇಷ್ಟು ಚೆನ್ನಾಗಿರೋ ಸೀರೆ ಎಲ್ಲ ದಾಮಿನಿ ಅಮ್ಮವ್ರಿಗೆ ವಾಪಸ್ ಕೊಡ್ಬೇಕು ಅಂತ ನೋವಾಗ್ತಿದೆ. ಒಡವೆನ ವಾಪಸ್ ಕೊಡ್ಬೇಕಾದ್ರೆ ನಿನಗ್ ಹೊಟ್ಟೆ ಉರಿ ಅಲ್ವಾ ಭಕ್ತಿ? ಅದಕ್ಕೆ ನೀವ್ ಏನ್ ಹೇಳ್ತಿದ್ದೀರ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅದು ನಿಜಾನೇ. ಪಾಪ ಒಳಗಡೆ ಇರೋಳ್ಗೆ ಹೇಗ್ ತಾನೇ ಗೊತ್ತಾಗ್ಬೇಕು? ನಾನೇ ಹೇಳ್ತೀನಿ ಇರು. ಅಮ್ಮೋರ್ ಗುಡಿ ಮುಂದೆ ಏನಾಯ್ತು ಅಂತ ಗೊತ್ತಾ? ನನ್ಗೆ ಯಾರಾದ್ರೂ ಮದ್ವೆ ಆಗೋಂತ ಬಲವಂತ ಮಾಡಿದ್ರೆ ಇಲ್ಲಿದ್ದಾಳಲ್ಲ ಬನಶಂಕರಮ್ಮ, ಅವಳ ಮೇಲೆ ಆಣೆ. ಅದಾದ್ಮೇಲೆ ಮದ್ವೆ ಮನೇಲಿ ಸತ್ತವ್ರ ಮನೇಲಿ ಕವಿಯುತ್ತಲ್ಲ ಆ ಮೌನ, ಅದೇ ಎಲ್ಲ ಕಡೆ ಆವರ್ಸ್ಕೊಂಡ್ಬಿಟ್ಟಿತ್ತು. ಅದ್ರ ನಂತರ ನನಗ್ ಕೇಳಿಸ್ತಾ ಇದ್ದಿದ್ದು ಅತ್ತೆ ಅಳೋ ಶಬ್ದ ಮಾತ್ರ. ಏನ್ ಭಕ್ತಿ ಹೀಗ್ ನಿಂತ್ಬಿಟ್ಟೆ? ದೊಡ್ಡ ಮನೆ, ದೊಡ್ಡವ್ರ ಸಂಬಂಧ ಕಳೆದು ಹೋಯ್ತು ಅಂತ ಅಳೋದಿಲ್ವಾ? ಅಥವಾ ಈ ಸಂಬಂಧನೂ ನನ್ನ ಬಿಟ್ಟು ಹೋಯ್ತು ಅಂತ ಶಾಕಲ್ಲಿದ್ಯಾ ಭಕ್ತಿ? ಹಾ, ಗಂಡು ನಿನ್ನ ನೋಡಕ್ ಬರೋದು, ನಿನ್ ಮದ್ವೆ ಕ್ಯಾನ್ಸಲ್ ಆಗೋದು, ಇದೆಲ್ಲ ನಿನ್ಗೆ ಕಾಮನ್ ಆಗ್ಬಿಟ್ಟಿದೆ ಅಲ್ವಾ? ಅದಕ್ಕೆ ಏನು ಅನಿಸ್ತಿಲ್ಲ ಅನ್ಸುತ್ತೆ. ಆದ್ರೂ ಇಷ್ಟು ದಿನ ಮಾತಲ್ಲೇ ನಿನ್ ಮದ್ವೆ ಕ್ಯಾನ್ಸಲ್ ಆಗ್ತಿತ್ತು. ಇವತ್ತು ಮದ್ವೆ ಮಂಟಪ ತನಕ ಬಂದು ನಿನ್ ಮದ್ವೆ ನಿಂತು ಹೋಗ್ತಿದೆ. ಅಲ್ಲ, ನಿಂತೇ ಹೋಯ್ತು. ನಂಗಿವಾಗ್ಲೂ ನಿನ್ನ ಯಾರ್ ಮದ್ವೆ ಆಗ್ತಾರೆ? ಜನ ನಿನ್ ಬಗ್ಗೆ ಏನ್ ಮಾತಾಡ್ಬೋದು ಅಂತ ಯೋಚನೆ ಆಗ್ತಿಲ್ಲ. ಒಬ್ಬ ಹುಚ್ಚ ನಿನ್ನ ರಿಜೆಕ್ಟ್ ಮಾಡಿದ್ನಲ್ಲ ಅಂತ ನಗು ಬರ್ತಿದೆ ಭಕ್ತಿ. ನೀನು ಬನಶಂಕರಮ್ಮನ್ ಮಗಳು ಅಂತ ಊರಿಡೀ ಹೇಳುತ್ತೆ. ಆದ್ರೆ ಅದೇ ತಾಯಿ ಹೆಸರಿಟ್ಕೊಂಡೆ ಮದ್ವೆ ಆಗ್ಬೇಕಾಗಿರೋ ಹುಡುಗ ಆಣೆ ಮಾಡಿ ನನಗ್ ಮದ್ವೆನೇ ಬೇಡ ಅನ್ಬಿಟ್ಟ. ಏನೇ ನಿನ್ ಹಣೆ ಬರಹ. ನಿಮ್ಮಮ್ಮ ಬನಶಂಕರಮ್ಮನೇ ನಿನ್ ಮದ್ವೆ ಕನ್ಸನ್ನ ಕಿತ್ಕೋತಿದ್ದಾಳಲ್ಲೇ. ಆ ತಾಯಿ ಅಪ್ನೆ ಕೊಟ್ರು ನಿನ್ ಮದ್ವೆ ಆಗ್ತಿಲ್ವಲ್ಲೇ. ಇಷ್ಟೆಲ್ಲ ಆಗ್ತಿರೋದಕ್ಕೆ ಕಾರಣ ಏನು ಅಂತ ಗೊತ್ತಾ? ನೀನ್ ಮಾಡಿರೋ ಕರ್ಮದ ಪ್ರತಿಫಲ. ನಿಮ್ಮಣ್ಣನ್ ಜೊತೆ ಬಲವಂತವಾಗಿ ನನ್ ಮದ್ವೆ ಮಾಡಿಸ್ದೆ ಅಲ್ವಾ? ಇವಾಗ ಅನುಭವಿಸು. ಇವಾಗ ಆಗೋ ಅವಮಾನನ
ಅದ್ ಹೇಗೆ ತಡ್ಕೋತೀಯೋ ನಾನು ನೋಡ್ತೀನಿ. ಅಚಿಂತ್ಯ, ಹಾಗೆಲ್ಲ ಹುಡುಗಾಟಿಕೆಗೂ ಬನಶಂಕರಮ್ಮನ ಮೇಲೆ ಆಣೆ ಮಾಡಬಾರ್ದು ಕಣೋ. ಕ್ಷಮೆ ಕೇಳು. ನೋಡು, ಮಂಟಪಕ್ಕೆ ಬೇಡ ಅದಕ್ಕೆ. ಸ್ವ ಇಚ್ಛೆಯಿಂದ ಪ್ರಮಾಣ ಮಾಡಿದಾನವನು. ಕ್ಷಮೆ ಕೇಳಬೇಕಿದ್ರು ಸ್ವ ಇಚ್ಛೆಯಿಂದಾನೇ ಕೇಳಬೇಕು. ಅಕ್ಕ, ಅಚಿಂತೆ ಯಾಕೆ ಮಂಟಪಕ್ಕೆ ಬರ್ತಾ ಇಲ್ಲ ಅಂತ ಇನ್ನೂ ಅರ್ಥ ಆಗ್ತಿಲ್ವಾ ನಿನ್ಗೆ? ಆ ಭಕ್ತಿ ರಾಯರ ಮನೆ ಸೊಸೆ ಆಗೋದಕ್ಕೆ ಲಾಯಕ್ಕೆ ಇಲ್ಲ ಅನ್ನೋದು ಅಚಿಂತಿನಂಥವ್ರಿಗೂ ಅರ್ಥ ಆಗೋಗಿದೆ. ನಮ್ಮ ಮನೇಲಿರೋದಕ್ಕೆ ಲಾಯಕ್ಕಿಲ್ಲ ಅಂದ್ರೆ ಅದು ನೀನೇ. ಅಚಿಂತ್ಯ, ಸುಮ್ಮನೆ ಇರೋ, ಏನೇನೋ ಮಾತಾಡ್ಬೇಡ. ನೋಡೋಣ, ನಮ್ ಚಿಕ್ಕಿ ಬಗ್ಗೆ ಮಾತಾಡ್ತಾಳೆ. ಅವಳು ಎಷ್ಟು ಒಳ್ಳೆಯವಳು ಅಂತ ನಿನ್ಗೂ ಗೊತ್ತು ತಾನೆ. ಅವಳಿಗೆ ದೊಡ್ಡ ಅರಮನೆ ಕೊಟ್ರು ಕಡಿಮೆನೆ. ಮತ್ತೆ ಅಷ್ಟು ಒಳ್ಳೆ ಹುಡುಗಿನ ಯಾಕಪ್ಪ ಮದ್ವೆ ಆಗಲ್ಲ ಅಂತೀಯ? ಯಾಕಂದ್ರೆ ಚಿಕ್ಕಿ ನನ್ನ ಫ್ರೆಂಡು, ಅಲ್ಲಲ್ಲ ಬೆಸ್ಟ್ ಫ್ರೆಂಡು. ಫ್ರೆಂಡ್ ಆಗೋದು ಬೇರೆ, ಮದ್ವೆ ಆಗೋದು ಬೇರೆ. ನಾನು ಯಾವತ್ತೂ ಅವಳನ್ನ ಆ ರೀತಿ ನೋಡೇ ಇಲ್ಲ. ಆದ್ರೆ ಚಿಕ್ಕಿನ ಮದ್ವೆ ಆಗ್ಬೇಕಿರೋದು ನಾನಲ್ಲ ಶಾರದಮ್ಮ, ಅವಳನ್ನ ಮದ್ವೆ ಆಗ್ಬೇಕಾಗಿರೋದು ನೀನಲ್ಲ ಅಂದ್ರೆ ಭಕ್ತಿನ ಇನ್ಯಾರಪ್ಪ ಮದ್ವೆ ಆಗ್ಬೇಕಿತ್ತು? ಅದು ಅದು ಅರಮನೆಯಲ್ಲಿರೋ ರಾಜ್ಕುಮಾರ್ನಂತ ಹುಡುಗ. ಇಷ್ಟೆಲ್ಲ ಅಂದಿದ್ರೆ ಮಾತುಕತೆ ಎಲ್ಲಿವರೆಗೂ ಯಾಕೆ ಮುಂದುವರಿಸಬೇಕಾಗಿತ್ತು? ನಮ್ಮ ಭಕ್ತಿನ ಮದುವೆ ಆಗೋದಕ್ಕೆ ಮೊದಲೇ ಯಾಕಪ್ಪ ಒಪ್ಕೋಬೇಕಾಗಿತ್ತು ನೀನು? ಸುಳ್ಳು ಹೇಳ್ಬೇಡಿ ನೀವು. ಯಾರು ಹೇಳಿದ್ ನಿಮ್ಗೆ ನಾನು ಮದ್ವೆ ಆಗಕ್ಕೆ ಒಪ್ಕೊಂಡಿದ್ದೀನಿ ಅಂತ? ಮೊದಲನೇ ದಿನದಿಂದನೂ ನಾನು ಈ ಮದ್ವೆ ಆಗಲ್ಲ ಅಂತಾನೆ ಹೇಳ್ಕೊಂಡ್ ಬಂದಿದ್ದೀನಿ.